ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ಬಳ್ಳಾರಿಯ ದಾಸರ ನಾಗೇನಹಳ್ಳಿ ಗ್ರಾಮದಲ್ಲಿ ರೈತನೋರ್ವನಿಗೆ ಬಿಗ್ ಶಾಕ್ ಎದುರಾಗಿದೆ. ಹಗಲಿರುಳು ಬೆವರು ಸುರಿಸಿ ಸಾಲ ಸೋಲ ಮಾಡಿ ಹೆತ್ತ ಮಕ್ಕಳಂತೆ ಸಾಕಿದ್ದ ನೇರಳೆ ಹಣ್ಣಿನ ಗಿಡಗಳನ್ನು ದುಷ್ಕರ್ಮಿಗಳು ರಾತ್ರೋರಾತ್ರಿ ಕಡಿದು ಹಾಕಿ ವಿಕೃತಿ ಮೆರೆದಿದ್ದಾರೆ. ಹೌದು, ದಾಸರ ನಾಗೇನಹಳ್ಳಿ ಗ್ರಾಮದ ರೈತ ಗೋಶಪ್ಪ ಎಂಬುವವರು ತಮ್ಮ ಹೊಲದಲ್ಲಿ ಸಾವಿರಾರು ರೂಪಾಯಿ ಬಂಡವಾಳ ಹೂಡಿ ಕಷ್ಟಪಟ್ಟು 50ಕ್ಕೂ ಹೆಚ್ಚು ನೀಲದ ಹಣ್ಣು ಅಂದರೆ ನೇರಳೆ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದರು. ಈ ವರ್ಷ ಹಣ್ಣುಗಳು ಚೆನ್ನಾಗಿ ಬಿಟ್ಟಿದ್ದು ಒಳ್ಳೆಯ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದರು. ಆದರೆ ಮೊನ್ನೆ ರಾತ್ರಿ ಮಧ್ಯರಾತ್ರಿ ಹೊಲಕ್ಕೆ ನುಗ್ಗಿದ ಕೆಲ ಅಪರಿಚಿತ ಕಿಡಿಗೇಡಿಗಳು ದ್ವೇಷದ ಹಿನ್ನೆಲೆಯೋ ಏನೋ ಗೊತ್ತಿಲ್ಲ, 50ಕ್ಕೂ ಹೆಚ್ಚು ಗಿಡಗಳನ್ನು ಕಡಿದು ನೆಲಸಮ ಮಾಡಿದ್ದಾರೆ. ಎಂದಿನಂತೆ ನಿನ್ನೆ ಬೆಳಗ್ಗೆ ರೈತ ಗೋಶಪ್ಪ ಅವರ ಕುಟುಂಬಸ್ಥರು ಹೊಲಕ್ಕೆ ಹೋದಾಗ ಈ ದಾರುಣ ದೃಶ್ಯ ಕಣ್ಣಿಗೆ ಬಿದ್ದಿದೆ. ನೆಲಕ್ಕೆ ಉರುಳಿ ಬಿದ್ದಿದ್ದ ಗಿಡಗಳನ್ನು ಕಂಡು ರೈತ ಕುಟುಂಬ ಹೌಹಾರಿ ಕಣ್ಣೀರಿಟ್ಟಿದೆ. ಇಷ್ಟು ದಿನ ಪಟ್ಟ ಶ್ರಮವೆಲ್ಲ ಕೆಲವೇ ಗಂಟೆಗಳಲ್ಲಿ ಮಣ್ಣು ಪಾಲಾಗಿದ್ದನ್ನು ಕಂಡು ಮಮ್ಮಲ ಮರುಗಿದ್ದಾರೆ. ಯಾರೇ ಈ ಕೃತ್ಯ ಎಸಗಿದ್ದರೂ ಅವರನ್ನ ಪೊಲೀಸರು ತಕ್ಷಣವೇ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ನೊಂದ ರೈತ ಕುಟುಂಬ ಕಣ್ಣೀರಿಡುತ್ತಾ ನ್ಯಾಯಕ್ಕಾಗಿ ಆಗ್ರಹಿಸಿದೆ. ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ಮೋಕಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ದುಷ್ಕರ್ಮಿಗಳಿಗಾಗಿ ಜಾಲ ಬೀಸಿದ್ದಾರೆ. ನಿನ್ನೆ ನೈಟ್ ಎಲ್ಲ ಚೆನ್ನಾಗಿತ್ತು. ಯಾರೋ ದುಷ್ಕರ್ಮಿ ಬಂದು ನೈಟ್ ಎಲ್ಲ ಈ ಥರ ಮಾಡಿ ಒಂದು 60 ಗಿಡ ಕೈಲೇ ಜಿಗಿದಕ್ಕೆ ಹೋಗ್ಬಿಟ್ಟಾರೆ. ನಮಗೆ ಗೊತ್ತಿಲ್ಲ, ಬೆಳಗ್ಗೆ ಬಂದು ನೋಡಿದ್ರೆ ಈ ಥರ ಆಗಿತ್ತು. ಇದರಿಂದ ಬೆಳೆ ಎಲ್ಲ ನಾಷ್ಟ ಆಗೋಣ ಪೂರ್ತಿ ಲಾಸ್ ಸರ್. ಇದು ಹಾಲಿ ಯಾರು ಬರೋಕ್ಕೆ ಚೆನ್ನಾಗಿದೆ ನೋಡ್ರಿ. 60 ಗಿಡ ಈ ಥರ ಕೈಲೇ ಜಿಗಿದಕ್ಕೆ ಅನ್ಯಾಯ ಮಾಡಿರ್ತಾರೆ ಸರ್. ಇದ್ರ ಬಗ್ಗೆ ಕ್ರಮವಾಗಿ ಅವ್ರಿಗೆ ತಕ್ಕವಾದ ಶಿಕ್ಷೆ ಆಗ್ಬೋದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.